ಇವಾಗೆಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲ ಕೆಲಸ ಆಯಿತು. ತಿಂಡಿ ಪೂಜೆ ಎಲ್ಲ ಅಷ್ಟೊತ್ತಿಗೆ ಎದ್ದರೆ ಬೇಗ ಮಾಡ್ಬೋದು. ಇವಾಗ ಅಲ್ಲೇ 8 ಗಂಟೆ ಅಮ್ಮಟಾಗಿ ಎಲ್ಲ ಪೂಜೆ ಐತೆ. ಈಗ ಅಮ್ಮನ ಸ್ಕೂಲಿಗೆ ಬಿಟ್ಟು ಬರೋಣ. ಲೋಗಳಿಗೆ ಅವ್ರಿಗೆ ಭಾಳ ಹಿಡಿಯವಂತದ್ದು. ಅಮ್ಮ ಅಂಟ್ಲು ಫ್ರೆಂಡ್ ಇವಾಗ ಒಂದು ನಾಯಿ ಸಾಕಿದ್ದೀವಿ. ನಡಿ ಬಾಯ್. ತಿನ್ನಕ್ಕೆ ಹೋದೇನಲ್ಲ. ನಡಿ. ಮನೇಲೆಲ್ಲ ಪೂಜೆ ಮಾಡಿ ಬಂದೆ. ಅಂಗಡಿ ಹೋಗ್ಬೇಕು ಬಾ ಅಂತ ನಾನೇ ಅವ್ರನ್ನೆಲ್ಲ ಕಳಿಸ್ಬೇಕಿತ್ತು ಸ್ಕೂಲ್ ಹತ್ರಕ್ಕೆ. ಅದಕ್ಕೆ ಬೇಗ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿ 4 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಆಮೇಲೆ ಅಂಗಡಿ ಬಂದೆ. ಅವ್ರನ್ನ ಕಳಿಸ್ದೆ ಅಮ್ಮ ಜೊತೆನೇ. ಅಮ್ಮ ಬಸ್ಗೆ ಹೋದ್ಲು. ನಮ್ಮ ಮಗಳು ಅವರು ಹೋದ್ರು, ಗಾಡೀಲಿ ಹೋದ್ರು. ಮಳೆ ಬರೋಂಗಾಯ್ತು, ಗಾಡೀಲಿ ಬೇಡ ಅಂದ್ಬಿಟ್ಟು ಅವಳನ್ನ ಬಸ್ಸಲ್ಲೇ ಕಳಿಸಿ ಬಂದು ಇವಾಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಫೋಟೋ ಎಲ್ಲ ಸೀಟಿ ಪೂಜೆ ಎಲ್ಲ ಮಾಡಿದೆ. ಬರ್ತಾರೆ ಆಮೇಲೆ ಮನೆಗೆ ಹೋಗೋದು. ಇಷ್ಟಿರುತ್ತೆ. ಬೇಗ ಇದ್ದರೆ ಎಲ್ಲ ಕೆಲಸ ಇರ್ತೀನಿ. ಹೋದ ವಾರನೂ ನಾನೇ ಪೂಜೆ ಮಾಡಿದೆ, ಈ ವಾರನೂ ನಾನೇ ಪೂಜೆ ಮಾಡಿದ್ದೀನಿ ಅಂತ ಕೇಳ್ತೀರೆಲ್ಲ. ಮಾಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಇವತ್ತೇನಪ್ಪ ಅಂದರೆ ಮಕ್ಕಳಿಗೆ ಸ್ವರ್ಣ ಬಿಂದು ಅಂತ ಹಾಕಿಸ್ತಾರೆ, ಬಿಂದು ಪ್ರಾಶನ ಅಂತ. ಅದು ಮಕ್ಕಳಿಗೆ ಹಾಕಿಸ್ಬೇಕು. ಯಾಕಪ್ಪ ಅಂದರೆ ಅದು ಮಕ್ಕಳಿಗೆ ಹಾಕ್ಸೋದ್ರಿಂದ ಇದು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಶೀತ ನೆಗಡಿ ಇವೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಅವಳಿಗೆ ನಾವು ಹಾಕಿಸ್ತಾ ಇದ್ದೀವಿ. ಬುದ್ಧಿ ಚೆನ್ನಾಗಿ ಮೆದುಳು ಚುರುಕಾಗುತ್ತೆ, ಜ್ಞಾಪಕ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೇ ಹಾಕಿಸ್ಬೇಕು. ಅದನ್ನು ತುಂಬ ಒಳ್ಳೆಯದು. ಐಟಿಲಿ ಹಾಕ್ತಾರೆ ಅದನ್ನು. ನಮ್ಮ ಸ್ವಾಮೀಜಿಯವರು ಸ್ಕೂಲಲ್ಲಿ ಆಯುರ್ವೇದಿಕ್ ಅದು ಹಾಕಿಸ್ತಾರೆ, ಬಾಯಿಗೆ ಡ್ರಾಪ್ ಥರ ಅಷ್ಟೇ ಅದು. ಅದಕ್ಕೇ ಹಾಕ್ಸ್ಕೊಂಬೋಗು ಅಂತೇಳಿ ತಿಂಗಳಿಗೆ ಒಂದು ಸಲ ಬರುತ್ತದು. ಇವತ್ತು ಬಂದಿದೆ ಗುರು ಪುಷ್ಯಾಮೃತ ಯೋಗ. ಯಾವತ್ತು ಪುಷ್ಯ ನಕ್ಷತ್ರ ಇರುತ್ತೆ ತಿಂಗಳಲ್ಲಿ ಆ ದಿವಸ ಮಕ್ಕಳಿಗೆ ಹಾಕ್ಸ್ತಾರೆ ಅದನ್ನು. ತುಂಬ ಮಕ್ಕಳಿಗೆ ಹಾಕ್ತಾರಲ್ಲಿ. ಏನು ಫ್ರೀ, ಏನು ದುಡ್ಡು ಕೊಡೋಂಗಿಲ್ಲ. ಡ್ರಾಪ್ ಥರ ಫಲ್ಸ್ ಪೋಲಿಯೋ ಥರ ಡ್ರಾಪ್ ಹಾಕ್ತಾರಷ್ಟೇ ಬಾಯಿಗೆ. ಅದು ತುಂಬ ಒಳ್ಳೆಯದು. ನಾವು ಸ್ಕೂಲಿಗೆ ಸೇರಿಸಿದ್ಮೇಲೆ ಹಿಟ್ಟಿ ಹಾಕಿದ್ಮೇಲೆ BGSಗೆ ಅಲ್ಲಿಂದ ಹೋದಾಗಿಂದ ಅಲ್ಲಿ ಹಾಕಿಸ್ತಾ ಇದ್ದೀವಿ. ಅದಕ್ಕೆ ಹೋದ್ರು ಹಾಕ್ಸ್ಕೊಂಬೋಗು ಅಂತ ಕಳಿಸ್ದೆ. ಆಮೇಲೆ ಹೋಗೋಕ್ಕೆ ಮಳೆ ಬರೋಂಗಾಯ್ತದೆ, ಹೋಗೋಕ್ಕಾಲ. ಬಿಸಿಲು, ನಮಗೆ ಬಿಸಿಲಲ್ಲಿ ಜಾಸ್ತಿ ಹೋಗೋಕ್ಕಾಲ, ತಲೆನೋವು ಬಂದುಬಿಡ್ತದೆ. ಅದಕ್ಕೆ ಹೋಗಪ್ಪ ಅಂತ ನಾನು ಬೆಳಗ್ಗೆನೇ 4 ಗಂಟೆಯಿಂದ 3:45ಗೆ ಎದ್ದು ಹೀಟ್ರೆಲ್ಲ ಹಾಕಿ ನಾನು ಮನೆ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲೆಲ್ಲ ನೀರು ಕಾಯಿತು. ಸ್ನಾನ ಮಾಡಿ ಆಮೇಲೆ ಪ್ರಸಾದಕ್ಕೆ ಇವತ್ತು ಹಾಲು ಮಾಡಿ ಮೊಸರನ್ನ ಮಾಡಿ ತಂದಿದೆ. ಏನಂದರೆ ಪೈನಾಪಲ್ ದೇವ್ರಿಗೆ ನೀನು ಸಂತೇಲಿ ಪೈನಾಪಲ್ ಎಲ್ಲ ಚೂರ್ಮುರಿ ತಿಂತ ಹುಡುಗಿ ಫ್ರೆಂಡ್ಸ್.
ಒಂಟೆ ಕಡಪ ಅದು ಎಮ್ಮೆ ಐತಿ ಇಟ್ಕೊಂಡು ಹೋಗ್ಬೇಕು ಹಂಗೆ ಅಲ್ಲತ್ತ ಬರ್ತೀರಾ ಎಲ್ಲಿಗೆ ಇಲ್ಲಿ ಊರಿಗೆ ನೀವು ಒಂಟೆ ನಾವು ಹೋಯ್ತೀವಿ ಆಯ್ತು ಹೋಗಿ ನೀವು ಅವ್ರು ಅಲ್ಲಿ ತೋಟ ಇಲ್ಲ ಅವೇ ಅಲ್ಲಿ ಕಲ್ಯಾಣಿ ತೋಟ ಗದ್ದೆ ಎಲ್ಲ ಐತೆ ಅಲ್ಲಿಗೆ ಬರ್ತಾರೆ ನೋಡಿ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಹೋಯ್ತವ್ರೆಲ್ಲ ರಾವಣ ಅಂತ ಮಾತಾಡಿರೋದಲ್ಲ ವಿಡಿಯೋ ಹಂಗೆ ಐತಮ್ಮ ನೋಡಿ ಎಲ್ಲ ಹೋಯ್ತವ್ರೆ ಜಾತ್ರೆ ಮುಗಿಸ್ಕೊಂಡು ನಾವು ಇಲ್ಲಿ ಕೂತಿದ್ದು ಆ ಜಾಗದಾಗ ಕೂತಿದ್ದು ಜಾತ್ರೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಪಾಪ ಅವಳಿಗೆ ಬೇಜಾರು ಕಳಿಸ್ಕೊಂಡು ಕರ್ಕೊಂಬಂದು ಬಸ್ಸಲ್ಲಿ ಹೋಗಿ ಬರ್ತಾರೆ ಬೇಜಾರಾಯ್ತದೆ ಎಲ್ಲ ನೋಡ್ಬಿಟ್ಟು ಜಾತ್ರೆನ ವಾಲಿ ಕುಂದಿಸ್ಕೊಂಡು ತಿನ್ಸ್ಕೊಂಡು ಮಾತಾಡ್ಕೊಂಡು ಕರ್ಕೊಂಡು ಬಂದ ಇವಾಗ ಹೋಗೋದು ಬಂದಿದ್ದಾನೆ